ಸ್ನೇಹಿತರೆ, ನಾನು ಅಮೀರ್ ಬೆಲಪು. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನ ಈ ಮೊದಲೊಂದು ಚಾನೆಲ್ ಇತ್ತು, ಬೆಲಪು ಟೈಮ್ಸ್ ಅಂತ. ಅದೀಗ ಆ ಚಾನೆಲ್ ಅನ್ನು ನಾನು ಅಲ್ಲಿಯೇ ತಾತ್ಕಾಲಿಕವಾಗಿ ನಿಲ್ಲಿಸಿ ಈಗ ಹೊಸ ಚಾನೆಲ್ ಮೂಲಕ ನನ್ನ ವಿಡಿಯೋಸ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನೀವೆಲ್ಲರೂ ಈ ಹೊಸ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ನನಗೆ ಸಪೋರ್ಟ್ ಮಾಡಿ. ಈ ಚಾನೆಲ್ ಮೂಲಕ ನಾನಿನ್ನು ಮುಂದಿನ ವಿಡಿಯೋಗಳನ್ನು ಈ ಚಾನೆಲ್ ಮೂಲಕ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಸಹಕರಿಸಬೇಕಾಗಿ ವಿನಂತಿ ಅಂತ ಹೇಳುತ್ತಾ ನನ್ನ ಈ ಮುಂದಿನ ಮಾತುಗಳನ್ನು ನಾನೀಗ ನಿಮಗೆ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೇನೆ. ನನ್ನ ಇವತ್ತಿನ ವಿಷಯ ಏನಂದ್ರೆ ಸ್ನೇಹಿತರೆ, ದಕ್ಷಿಣದ ರಾಜ್ಯ ಅಲ್ಲ, ದಕ್ಷಿಣ ಏಷ್ಯಾದಲ್ಲಿ ಈಗೀಗ ಪ್ರತಿಯೊಂದು ದೇಶಗಳಲ್ಲಿಯೂ ಸಂಘರ್ಷ ಪರಿಸ್ಥಿತಿ ಉಂಟಾಗ್ತಾ ಇದೆ. ಒಂದು ಕಡೆ ದೇಶಗಳ ಜಗಳ, ಮತ್ತೊಂದು ಕಡೆ ದೇಶದೊಳಗೆ ಆಂತರಿಕ ಯುದ್ಧ. ಒಂದರೆ ದೇಶಗಳ ನಡುವಿನ ಯುದ್ಧ ನೋಡಿ, ದೇಶದ ನಡುವೆ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯುದ್ಧ, ಮತ್ತೊಂದು ದೇಶದ ಒಳಗಿನ ಆಂತರಿಕ ಯುದ್ಧ. ಅಂದ್ರೆ ಒಂದು ಕಡೆ ಸರ್ಕಾರದ ವಿರುದ್ಧ ದಂಗೆ ಏಳುವುದು, ಸರ್ಕಾರದ ವಿರುದ್ಧವೇ ದಂಗೆ ಎದ್ದು ಸರ್ಕಾರವನ್ನೇ ವಜಾಗೊಳಿಸುವುದು, ಈ ರೀತಿಯದ್ದು. ಇದು ಹೆಚ್ಚಿನದಾಗಿ ನಮ್ಮ ದಕ್ಷಿಣ ಏಷ್ಯಾ, ಅಂದ್ರೆ ನಮ್ಮ ಏಷ್ಯಾದಲ್ಲಿ ಹೆಚ್ಚಿನದಾಗಿ ನೋಡಿ. ನಮ್ಮ ಈ ಭಾರತ ಹೊರತುಪಡಿಸಿ ಭಾರತದಲ್ಲಿ ಚುನಾವಣೆಯ ಕರೆಕ್ಟ್ ಆಗಿ ಆಗ್ತಾ ಇದೆ, ಇದುವರೆಗೂ ತೊಂದರೆ ಇಲ್ಲ ದೇವರ ದಯೆಯಿಂದ. ಆದ್ರೆ ಮುಂದಿನ ಪರಿಸ್ಥಿತಿ ಹೇಳಲಿಕ್ಕಾಗಲ್ಲ, ಹೇಗೆ ಆಗ್ತದೆ, ಯಾವ ರೀತಿ ಆಗ್ತದೆ ಅಂತ. ಅದು ಬಿಟ್ಟು ಪಾಕಿಸ್ತಾನ ಆಗಲಿ, ಶ್ರೀಲಂಕಾ ಆಗಲಿ, ಬಾಂಗ್ಲಾದೇಶ ಆಗಲಿ, ಹಾಗೆ ನೋಡುವಾಗ ನಮ್ಮ ನೆರೆಯ ದೇಶಗಳಲ್ಲಿ ಈಗ ಆಂತರಿಕ ಕಚ್ಚಾಟ ಶುರುವಾಗಿ ಕೊನೆಗೆ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನೇ ಬುಡಮೇಲು ಮಾಡುವಂತಹ ಸ್ಥಿತಿ ಬಂದೊದಗಿದೆ ನೋಡಿ. ನಾವು ಒಂದು ವರ್ಷಗಳ ಹಿಂದೆ, 1 ವರ್ಷ ಅಥವಾ 2 ವರ್ಷಗಳ ಹಿಂದೆ ಶ್ರೀಲಂಕಾವನ್ನು ಗಮನಿಸೋಣ. ಆಡಳಿತದ ವಿರುದ್ಧವೇ ಅಲ್ಲಿಯ ಜನ ದಂಗೆ ಎದ್ದು ಏನ್ ಮಾಡಿದ್ರು, ಕೊನೆಗೆ ಅಲ್ಲಿಯ ಅಧ್ಯಕ್ಷರೇ ಈ ದೇಶ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂತು, ದೇಶ ಬಿಟ್ಟು ಹೊರದೇಶದಲ್ಲಿ ಆಶ್ರಯ ಪಡೆಯುವಂತ ಪರಿಸ್ಥಿತಿ ಬಂತು. ಮತ್ತು ಪಾಕಿಸ್ತಾನದ ವಿಚಾರ ನಾವು ಹೇಳುವುದೇ ಬೇಡ. ಪಾಕಿಸ್ತಾನದ ವಿಚಾರ ಯಾವ ರೀತಿ ಆಯ್ತಂದ್ರೆ, ಒಮ್ಮೆ ಅಧ್ಯಕ್ಷರು ಜೈಲಿಗೆ ಹೋಗುವುದು, ಮತ್ತೊಂದು ಅಧ್ಯಕ್ಷರು ಜೈಲಿಗೆ ಹೋಗುವುದು, ಹಾಗೆಯೇ ಆಗ್ತಾ ಉಂಟು. ಕ್ರಮೇಣವಾಗಿ ಭ್ರಷ್ಟಾಚಾರ, ಆ ಕೇಸ್ ಈ ಕೇಸ್ ಅಂತ ಎಲ್ಲಾ ಕೇಸ್ಗಳನ್ನು ಜಡಿಸಿಕೊಂಡ್ರು. ಈಗ ಮತ್ತೆ ವಾಪಸ್ ನಿರ್ದೋಷಿಯಾಗಿ ಹೊರಬರ್ತಾರೆ, ಆ ರೀತಿ ಆಗ್ತಾ ಉಂಟು. ಭಾರತದಲ್ಲಿ ಇದುವರೆಗೂ ಆ ರೀತಿಯ ಪ್ರಮೇಯ ಬರಲಿಲ್ಲ, ಅಂದ್ರೆ ಮುಂದೆ ಹೇಳಲಿಕ್ಕೂ ಆಗುದಿಲ್ಲ. ಯಾವ ರೀತಿ ಎಲ್ಲ ಆಗ್ತದಂತ ಯಾರಿಗೂ ಹೇಳಲಿಕ್ಕೆ ಆಗುದಿಲ್ಲ, ಆ ರೀತಿ ಆಗಿದೆ. ಈಗ ಇತ್ತೀಚೆಗಿನ ಸರದಿ ಬಾಂಗ್ಲಾದೇಶದ್ದು ನೋಡಿ. ಒಂದು ದೇಶದ ಪ್ರಧಾನಿ ಶೇಖ್ ಹಸೀನಾ ಎಂಬ ಒಬ್ಬ ಮಹಿಳೆ ಒಂದು ದೇಶವನ್ನೇ ಆಳ್ತಾ ಇದ್ರು. ಕಳೆದ 15 ವರ್ಷಗಳಿಂದ ದೇಶವನ್ನು ಆಳ್ತಾ ಇದ್ರು. ನಿಮ್ಗೆ ಗೊತ್ತಿರ್ಬೋದು. ನೀವು ಹೆಚ್ಚಿನದಾಗಿ ನಾವು ಕೂಡ ಶೇಖ್ ಹಸೀನಾ ಎಂಬ ಹೆಸರು ಹಿಂದಿನಿಂದಲೂ ಕೇಳ್ತಾ ಇದ್ದೇವೆ. ಅದಕ್ಕಿಂತ ಮೊದಲಿನ ಅಧ್ಯಕ್ಷ ಯಾರಂತ ಕೆಲವರಿಗೆ ನೆನಪಿಲ್ಲದೆ ಇರಬಹುದು ಬಾಂಗ್ಲಾದು. ಆ ರೀತಿ ಆಗ್ತಾ ಬಂತು. ಮೊದಲಿಗೆ ಅವರು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಬಾಂಗ್ಲಾದೇಶವನ್ನು ಇಡೀ ಸ್ವಲ್ಪ ಮಟ್ಟಿಗೆ ಎಲ್ಲ ವಿಶ್ವದ ಎಲ್ಲಾ ರಾಷ್ಟ್ರಗಳು ತಿರುಗಿ ನೋಡುವಂತೆ ಮಾಡಿದ್ದು ಇದೇ ಶೇಖ್ ಹಸೀನಾ ಆಗಿದೆ. ಆದ್ರೂ ಕೂಡ ಅಧಿಕಾರದ ಮದ ಕೆಲವರ ತಲೆಗೆ ಏರುತ್ತಲೇ ಬರ್ತದೆ ಕ್ರಮೇಣ ಯಾವ ರೀತಿ ಆಯ್ತು ಅಂದ್ರೆ, ಮುಂದೆ ನನ್ನನ್ನು ಅಧಿಕಾರದಿಂದ ಯಾರೂ ಕೆಳಗಿಳಿಸಲು ಸಾಧ್ಯವೇ ಇಲ್ಲ ಎಂಬ ಅಚಲ ನಿರ್ಧಾರಕ್ಕೆ ಬಂದಂತಾಗಿತ್ತು. ಅಲ್ಲಿ ಚುನಾವಣೆ ನಡೆಯುತ್ತಿತ್ತು, ಎಲ್ಲ ಆಗ್ತಾ ಇತ್ತು, ಪ್ರಜಾಪ್ರಭುತ್ವದ ರೀತಿಯಲ್ಲಿ ಆಗ್ತಾ ಇದ್ರು ಕೂಡ ಅಲ್ಲಿ ಕೊನೆಗೆ ಇವರೇ ಬರ್ತಾ ಇದ್ದದ್ದು. ಯಾವ ರೀತಿ ನೋಡಿದ್ರು ಇವರೇ ಬರ್ತಾ ಇದ್ದದ್ದು. ಅಂದ್ರೆ ಇವರ ಒಂದು ಪಕ್ಷಕ್ಕೆ ಒಂದು ಅಂಧಾಭಿಮಾನಿಗಳ ಬಲಗವೇ ಇತ್ತು ಅಲ್ಲಿ. ಅವರಿಗೆ ಆ ಶೇಖ್ ಹಸೀನಾ ಯಾವುದೇ ತಪ್ಪು ನಿರ್ಧಾರ ತಗೊಂಡ್ರು ಅದನ್ನು ಸಮರ್ಥಿಸುವ ಒಂದು ವಿಭಾಗವೇ ಅಲ್ಲಿತ್ತು. ಆ ಕಾರಣದಿಂದಾಗಿದ್ದು ಇವರಿಗೆ ಬಲ ತುಂಬಿಕೊಟ್ಟಿತ್ತು. ಆದ್ರೆ ಕ್ರಮೇಣ ಏನಾಯ್ತು ಅಂದ್ರೆ, ಜನರಿಗೆ ಅರಿವಾಗತೊಡಗಿತು, ನಾವು ಸರ್ವಾಧಿಕಾರದತ್ತ ಯಾವತ್ತು ಹೋಗಬಾರದು ಎಂಬ ಒಂದು ಇದರಿಂದ, ಸರ್ವಾಧಿಕಾರದಿಂದ ನಾವು ಯಾವತ್ತೂ ಹೋಗಬಾರದು ಎಂಬ ದೃಢ ನಿರ್ಧಾರದಿಂದ ವಿದ್ಯಾರ್ಥಿಗಳು ಪ್ರತಿಭಟನೆಗಿಳಿದ್ರು. ನಿಮ್ಗೆ ಗೊತ್ತೇ ಇದೆ, ವಿದ್ಯಾರ್ಥಿಗಳ ಪ್ರತಿಭಟನೆ ಬಳಿಕ ಆದ ಘಟನೆಗಳು ನೋಡುವಾಗ ಎಷ್ಟೋ ಜೀವಗಳು, ಸಾಧಾರಣ 400ಕ್ಕೂ ಹೆಚ್ಚು ಜೀವಗಳು ಅಲ್ಲಿ ಹೋಗಿದೆ. ಈಗಲೂ ಕೂಡ ಹೋಗ್ತಾ ಇದೆ. ಮೊನ್ನೆ ಕೂಡ ಒಂದು ಇದಾಯ್ತು. ಅದರ ಮಧ್ಯೆ ಕೂಡ ನಮ್ಮ ಭಾರತೀಯ ಮಾಧ್ಯಮಗಳು, ಕೆಲವೊಂದು ಮಾಧ್ಯಮಗಳು ಆ ಮಧ್ಯೆ ಕೂಡ ಈ ಕೋಮು ವಿಷ ಬೀಜ ಬಿತ್ತುವ ಒಂದು ಆಲೋಚನೆಯನ್ನು ಮಾಡಿದೆವು. ಬಾಂಗ್ಲಾದಲ್ಲಿ ದೇವಸ್ಥಾನಗಳನ್ನು ಹೊಡೆದು ಹಾಕಲಾಗುತ್ತದೆ, ಹಾಗೆ ಹೀಗೆ ಅಂತ. ನಿಜವಾಗಿ ಅಲ್ಲಿ ನೋಡಿದ್ರೆ ದೇವಸ್ಥಾನಕ್ಕಿಂತ ಜಾಸ್ತಿ ಮಸೀದಿಗಳೇ ಹಾನಿಯಾಗಿದೆ. ಆ ವಿಷಯ ಯಾರು ಮಾತಾಡುವುದಿಲ್ಲ, ಸೈಡ್ಗಿರ್ಲಿ. ದೇವಸ್ಥಾನಗಳನ್ನು ಅಲ್ಲಿನ ಮುಸ್ಲಿಮರೇ ರಕ್ಷಿಸಿದ್ದಾರೆ ಎಂದು ಕೂಡ
ಎಲ್ಲರಿಗೂ ಗೊತ್ತುಂಟು. ಆದ್ರೂ ಕೂಡ ಇಲ್ಲಿನ ಮಾಧ್ಯಮಗಳಾಗಿರ್ಬೋದು ಅಥವಾ ಇತರ ವಾಟ್ಸಪ್ ಯೂನಿವರ್ಸಿಟಿಯ ಸದಸ್ಯರುಗಳಾಗಿರ್ಬೋದು, ಇವರುಗಳ ಸುದ್ದಿಯೇ ಬೇರೆ ಆಗ್ತಾ ಇತ್ತು. ಅಲ್ಲಿ ಎಲ್ಲವನ್ನು ಹೊಡೆದಲಾಗ್ತಿದೆ, ಹಿಂದೂಗಳಿಗೆ ರಕ್ಷಣೆ ಇಲ್ಲ ಎಂಬ ಭಾವನೆಯನ್ನು. ಈ ಆಂತರಿಕ ಕಚ್ಚಾಟದ ನಡುವೆ ತಮ್ಮ ಬೆಲೆಯನ್ನು ಬೇಯಿಸಿಕೊಳ್ಳಲು ತುಂಬಾ ಜನ ನೋಡ್ತಾ ಇರುವಾಗ ಯಾವುದಾದ್ರೂ ಜನರು ಬದಲಾಗಲ್ಲ ಅಂತೂ ಖಂಡಿತ. ಈ ಮಧ್ಯೆ ನೋಡಿ, ಅವರು ಒಂದು ವೇಳೆ ಆ ಶೇಖ್ ಹಸೀನಾರವರದ್ದು ಆ ನಿವಾಸದ ಮೇಲೆ ದಾಳಿ ಮಾಡುವಾಗ ಆ ಶೇಖ್ ಹಸೀನಾ ಸಿಕ್ಕಿದ್ರೆ ಏನಾಗ್ತಾ ಇರ್ತಿತ್ತು ಅವರ ಪರಿಸ್ಥಿತಿ. ಅಲ್ಲಿಯೇ ಜನರು ಕೊಂದಾಗ್ತಿದ್ರು. ಆ ರೀತಿಯ ಆಕ್ರೋಶ ಅವರಿಗೆ ಎಲ್ಲಿಂದ ಬಂತು ಅವರ ಮೇಲೆ, ಆ ರೀತಿಯ ಆಡಳಿತ ಆಗಿತ್ತು. ಇದು ನಿಜವಾಗಿಯೂ ನಮ್ಮ ಹೊರಗಿನ ಜಗತ್ತಿಗೆ, ಅಂದ್ರೆ ಭಾರತಕ್ಕಾಗಲಿ ಅಥವಾ ಪಾಕಿಸ್ತಾನಕ್ಕಾಗಲಿ ಸೌದಿ ಗಲ್ಫ್ ಕಂಟ್ರಿ ಯಾವುದೇ ದೇಶಗಳಿಗೂ ಕೂಡ ಈ ವಿಚಾರ ಗೊತ್ತಾಗ್ತಾ ಇರ್ಲಿಲ್ಲ, ಹೊರಗೆ ಗೊತ್ತಾಗ್ತಾ ಇರಲಿಲ್ಲ ಒಳಗಿನ ಅವತಾರ. ಈಗ ಪ್ರತಿಯೊಂದು ದೇಶಗಳಲ್ಲೂ ಕೂಡ ಹಾಗೆ ಆಗುದು. ಅಲ್ಲಿನ ವಿಚಾರ ಅಲ್ಲಿನ ಜನರಿಗೆ ಮಾತ್ರ ಗೊತ್ತಿರುವುದು, ಏನು ಮಾಡ್ತಾ ಇದ್ದಾರೆ ಅಲ್ಲಿನ ಪ್ರಧಾನಿಯಾಗಲಿ ಅಧ್ಯಕ್ಷರಾಗಲಿ ಅಂತ. ಯಾವುದಕ್ಕೂ ಕೂಡ ನೋಡಿ, ಈಗ ಅವರು ಆ ಬಾಂಗ್ಲಾದೇಶವನ್ನೇ ಬಿಟ್ಟು ಭಾರತದಲ್ಲಿ ಆಶ್ರಯ ಪಡೆಯುವಂತ ಪರಿಸ್ಥಿತಿ ಬಂದಿರಬಹುದಾದರೆ, ಯಾವನೇ ಒಬ್ಬನಾಗಲಿ ಅಧಿಕಾರ ಶಾಶ್ವತ ಅಂತ ಭಾವಿಸುವುದು ಮೂರ್ಖತನ. ಅದು ಪ್ರಜಾಪ್ರಭುತ್ವದಲ್ಲಂತೂ ಖಂಡಿತ ಅಧಿಕಾರ ನನಗೆ ಶಾಶ್ವತ, ನನ್ನಿಂದಲೇ ಎಲ್ಲ, ನಾನೇ ಎಲ್ಲ ಮಾಡ್ತೇನೆ ಅಂತ ಹೇಳುವುದು ಖಂಡಿತವಾಗಿಯೂ ಮೂರ್ಖತನದ ಪರಮಾವಧಿಯಾಗುತ್ತದೆ ಎಂದು ನಾವೆಲ್ಲರೂ ಅರ್ಥೈಸಿಕೊಳ್ಳಬೇಕಾಗಿದೆ ಈ ಮೂಲಕ. ಸ್ನೇಹಿತರೆ, ಈಗ ನಾನೊಂದು ಸಣ್ಣದಾಗಿ, ಅಂದ್ರೆ ಇದು ಪ್ರಥಮ ವಿಡಿಯೋ ನನ್ನ ಈ ಹೊಸ ಚಾನೆಲ್ ನಿಂದಾಗಿದೆ. ದಯವಿಟ್ಟು ನಾನು ಮುಂದಿನ ಬಾರಿ ಕೂಡ ಇದೇ ಮ್ಯಾಟ್ರ್ ಇಟ್ಕೊಂಡು ಮತ್ತೆ ಕೂಡ ಹಲವಾರು ವಿಡಿಯೋ ಮಾಡ್ಲಿಕ್ಕೆ ಉಂಟು. ಹಾಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ಚರ್ಚಿಸಲುಂಟು, ಬೇರೆ ಬೇರೆ ವ್ಲಾಗ್ ಮಾಡ್ಲಿಕ್ಕೆ ಉಂಟು, ಎಲ್ಲ ಕಡೆ ಹೋಗ್ಲಿಕ್ಕೆ ಉಂಟು. ಇದಕ್ಕೆಲ್ಲ ನಿಮ್ಮ ಸಹಕಾರ ಮುಖ್ಯ. ಅಂದ್ರೆ ನಾನು ವ್ಲಾಗ್ ಮಾಡ್ತಾ ಇರ್ತೇನೆ, ವಿಡಿಯೋ ಮಾಡ್ತಾ ಇರ್ತೇನೆ, ಆದ್ರೆ ನೀವೊಂದು ಸಣ್ಣದೊಂದು ಸಬ್ಸ್ಕ್ರೈಬ್ ಒತ್ತಿ, ಮತ್ತೆ ಅದರ ಸೈಡ್ ಅಲ್ಲಿರುವ ಒಂದು ಬೆಲ್ ಬಟನ್ ಒತ್ತಿ ಆಲ್ ಅಂತ ಮಾಡಿ. ನನ್ನ ಎಲ್ಲಾ ವಿಡಿಯೋಸ್ ಆಗಲಿ ಅಥವಾ ಯಾವುದೇ ಲೈವ್ ಆಗಲಿ ಯಾವುದು ನಿಮ್ಗೆಲ್ಲ ಅಪ್ಡೇಟ್ ಬರ್ತಾ ಇರ್ತದೆ. ಪ್ರತಿಯೊಂದು ಅಪ್ಡೇಟ್ ಬರ್ತಾ ಇರ್ತದೆ. ಯಾವುದೇ ವಿಚಾರದಲ್ಲೂ ಕೂಡ ನಾನು ಸತ್ಯ ವಿಷಯವನ್ನು ಮಾತ್ರ ನಿಮ್ಮಲ್ಲಿ ಬಹಿರಂಗಪಡಿಸ್ತೇನೆ ವಿನಃ ಸುಳ್ಳು ವಿಚಾರಗಳನ್ನು ಯಾವತ್ತೂ ನಾನು ಹೇಳಲ್ಲ ನನ್ನ ವಿಡಿಯೋದಲ್ಲಿ. ಅದೊಂದು ಖಂಡಿತವಾಗಿಯೂ ನಾನು ಹೇಳ್ತೇನೆ. ಹಾಗೆ ಸ್ನೇಹಿತರೆ, ಈಗ ಇವತ್ತಿಗೆ ನಾನು ನನ್ನ ಈ ಸಣ್ಣದೊಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ನಿಮ್ಮ ಸಹಕಾರ ಹೀಗೆ ಇರಲಿ. ದಯವಿಟ್ಟು ಹೊಸದಾಗಿ ಯಾರೆಲ್ಲ ನನ್ನದು ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ. ಬಾಯ್.